2025-26ನೇ ಸಾಲಿನ ಆಯವ್ಯಯ ಸಭೆಯಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್ ಅವರು ಇಂದು 1.84 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದರು. ನಗರದ ನಗರಸಭಾ ಕಚೇರಿಯ ಸಭಾಂಗಣದಲ್ಲಿ ಬಜೆಟ್ ಸಭೆಯಲ್ಲಿ ಮಂಡಿಸಿದ ಅವರು, ಪ್ರಾರಂಭಿಕ ಶುಲ್ಕ ಮತ್ತು ಇತರೆ ಆದಾಯ ಮೂಲಗಳಿಂದ ಬರುವ ಆದಾಯ ಒಟ್ಟು 5,942.40 ಲಕ್ಷ ರೂಪಾಯಿಗಳಲ್ಲಿ 5,758.38 ರೂಪಾಯಿಗಳು ಖರ್ಚು ಆಯವ್ಯಯವನ್ನು ಮಂಡಿಸಿದರು. ಇನ್ನು ಬಜೆಟ್ ಸಭೆಯಲ್ಲಿ ನಗರದ ಬಹುತೇಕ ಕೆರೆ ಕಟ್ಟೆಗಳು ಇತರೆ ವ್ಯಕ್ತಿಗಳು ಆಕ್ರಮಿಸಿಕೊಂಡಿರುವ ಬಗ್ಗೆ ಕಾನೂನು ರೀತಿಯ ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯದ ಬಗ್ಗೆ ನಗರಸಭೆಯ ಸದಸ್ಯ ಖಲೀಲ್ ಉಲ್ಲಾ ಆಕ್ರೋಶ ಹೊರಹಾಕಿದರು. ಕೆರೆ ಕಟ್ಟೆಗಳ ಸಂರಕ್ಷಣೆಗೆ ಮುಂದೆ ಬಾರದೆ ಅಕ್ರಮ ಎಸಗುತ್ತಿರುವವರ ಪರವಾಗಿ ನಿಂತಿರುವ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ತಕ್ಷಣವೇ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲು ತಯಾರಿ ಮಾಡಲಾಗುತ್ತಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡಬೇಕು. ನಗರ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ನಮ್ಮ ನಗರಸಭೆ ಆಸ್ತಿಗಳೆಲ್ಲ ಹಾಳಾಗಿ ಹೋಗುತ್ತೆ. ಎಲ್ಲ ನಗರಸಭೆ ಸದ್ಯ ನೋಡ್ಕೋಬೇಕು. ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಇವ್ರು ಒಂದ್ ಇಂಚು ಬರಲ್ಲ ಅಂದ್ರೆ ಈಗ ಇಷ್ಟು ಮಾತಾಡ್ತೀವಲ್ಲ, ನಾಳೆ ಬಂದು ಕೇಳಿ ಏನ್ ಮಾಡಿದ್ರೆ ಸರ್ ನಿನ್ ಬಗ್ಗೆ ಅಂತ ನೋಡ್ತಾ ಇದ್ದೀನಿ ಸರ್, ಪರಿಶೀಲನೆ ಮಾಡ್ತೀನಿ ಅಂತ ಇನ್ನೂ 6 ತಿಂಗಳು ತಳ್ತಾ ಇರ್ಬೇಕಾದ್ರೆ ಈ ತರ ವ್ಯವಸ್ಥೆ ಇದೆ. ನೋಡಿ ಸರ್, ನೀವು ಮಾಡಿಲ್ಲ ಅಂದ್ರೆ ನಾನು ನಾಳೆ ಲೋಕಾಯುಕ್ತ ಕೊಡ್ತೀನಿ. ನೆಕ್ಸ್ಟ್ ತಿಂಗಳು ನಾನು ಬೆಂಗಳೂರಿಗೆ ಅದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಕಟ್ಟೆ 10 ವರ್ಷ ಇದ್ದಿದ್ದಲ್ಲ ಕಮಿಟಿ, ಅಲ್ಲಿಗೆ ತಗೊಂಡೋಗಿ ಕೊಡ್ತೀನಿ. ಏನು ಮಾಡೋಕ್ಕಾಗಲ್ಲ. ನಮ್ಮವರು ನಾವು ಹೇಳಿ ಮೊನ್ನೆ ಅಧ್ಯಕ್ಷರು ಹೇಳಿದ್ರೆ ಅವನೇನಂತಕ್ಕಂಥ 7 ಗಂಟೆಗೆ ಬನ್ನಿ ಸರ್ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು. ನಾನೇನ್ ಬರ್ಬೇಕು ಅವಶ್ಯಕತೆ ಇರೋಲ್ಲ. 3 ತಿಂಗಳು ಅಂತ ಕೊಟ್ಟು ಇಲ್ಲ ಅಂದ್ರೆ ಅವನು ಆಗಲ್ಲ ಅಂದ್ರೆ ಯಾರು ಕಮಿಟ್ಮೆಂಟ್ ಆಗಿದೆ ಲಾಯರು, ಆ ಲಾಯರ್ಗೆ ಚೇಂಜ್ ಮಾಡಿ. ನಮ್ಮ ಆಸ್ತಿ ನಾವು ಉಳಿಸ್ಕೊಳಕ್ಕೆ ನಮ್ಮ ಲಾಯರ್ ನಮ್ಮ ಓಡಾಡ್ತಾ ಇಲ್ಲ ಅಂದ್ರೆ ಅವ್ನಿಗೆ ಯಾಕೆ ಇಟ್ಕೋತೀರಾ? ಇದು ಬಂದಿರೋದು ನಮ್ಮ ವಿರುದ್ಧ ಕೇಸ್ಗಳು. ಏನು ಆಸ್ತಿಗಳು ಪಟ್ಟಿದೆ ಆ ಪಟ್ಟಿಯಲ್ಲಿ ಫಸ್ಟ್ ನಮ್ಮಲ್ಲಿ ಆಸ್ತಿ ಇದೆ. ಅದು 30-40 ಅದು ನಗರಸಭೆ ಆಸ್ತಿ ಅಂತ ನಮ್ಮ ವಾರ್ಡ್ ಕೂಡ ಒಂದು ನಗರಸಭೆ ಬಾವಿ ಇದೆ. ಇದೇ ತರ ಆಯ್ತಾ? ಒಬ್ಬೆದ್ದು ಮಠನಂದಿ ಒಂದು 2 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ಅವನು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಮೇಲೆ ಒಂದು 8 ರೂಮ್ ಮಾಡ್ಕೊಂಡು ಮಾಡಿರ್ತಾನೆ. ಅದಾಯ್ತಾ? ಸಂಜೆ ಬನ್ನಿ ಮಾಡ್ತೀರಿ ಅವ್ರಿಗೆ ಹೇಳಿ. ಇಲ್ಲಿ ಅಧಿಕಾರಿಗಳೇ ಬೇರೆ ತರ ಕ್ರಿಯೇಟ್ ಮಾಡಿ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, ನಾವು ನಗರಸಭೆ ಸದಸ್ಯರು ಬರ್ತೀವಿ, ಒಬ್ರಿಗೂ ಜಾಗ ಇರಲ್ಲ. 30-40 ಜನ ಬ್ರೋಕರ್ಗಳು ತುಂಬಿರ್ತಾರೆ ನಗರಸಭೆ. ಯಾವಾಗ ನಗರಸಭೆಯ 25-26ನೇ ಸಾಲಿನ ಅವಯವವನ್ನು ಈ ದಿವಸ ನಗರಸಭಾ ಅಧ್ಯಕ್ಷನಾಗಿ ಕೌನ್ಸಿಲ್ ಸೇವೆ ಮಂಡಿಸಲು ನನಗೆ ಇಷ್ಟವಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹಾಗೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಹೊಂದಿಕೊಂಡಿರುವ ಗಡಿ ಜಿಲ್ಲೆಯಾಗಿದ್ದು, ಪ್ರಮುಖ ಪ್ರವಾಸಿ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟ, ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಮತ್ತು ಬಂಡೀಪುರ ಉದ್ಯಾನವನ್ನು ನಮ್ಮ ಜಿಲ್ಲೆಯಲ್ಲಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರವಾಗಿರುತ್ತದೆ. ಹಾಗೂ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟು ಜಿಲ್ಲೆಯಾಗಿದ್ದು ಕರ್ನಾಟಕ ನಕ್ಷೆಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಹಾಗಾಗಿ ಚಾಮರಾಜನಗರಕ್ಕೆ ಬರುವ ಪ್ರವಾಸಿಗರು ಮತ್ತು ನಗರವಾಸಿಗಳು ನೆಮ್ಮದಿಯಿಂದ ಜೀವನ. ಸಭೆಯಲ್ಲಿ ನಗರಸಭಾ ಉಪಾಧ್ಯಕ್ಷೆ ಮಮತಾ, ಪೌರಾಯುಕ್ತ ರಾಮದಾಸ್ ಸೇರಿದಂತೆ ಇತರೆ ಸದಸ್ಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.